तो क्या है ना, पहले एक चीज बोलता हूँ, यहाँ पे जो सिखाया जा रहा है वो बस ट्रेनिंग है आपको। ಲೈಫ್ ನೀವು ಸೇವ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿಗೆ ನೀವು ಇರ್ತೀರಾ ಆಧಾರವಾಗಿ ಅಲ್ವಾ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ಟೈಟಲಲ್ಲಿ ಏನು ನೋಡ್ದಂಗೆ ಇವತ್ತು ಒಂದು ಜೊಮ್ಯಾಟೊ ಕಡೆಯಿಂದ ಒಂದು ಪ್ರೋಗ್ರಾಮ್ ಏನು ಫಿಕ್ಸ್ ಮಾಡಿದ್ದಾರೆ. ಪ್ರೋಗ್ರಾಮ್ ಅಂದರೆ ಏನು ಅಂದರೆ ಒಂದು ಟ್ರೈನಿಂಗ್ನ ಕೊಡ್ತಾರೆ ನಮಗೆ, ಅಥವಾ ನಮಗೇನಾದ್ರು ಆಗಿರ್ಬೋದು, ಇಲ್ಲಾಂದರೆ ಬೇರೆಯವ್ರಿಗೆ ಏನಾದ್ರು ಆದರೂ ನಾವು ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಟ್ರೈನಿಂಗ್ನ ಕೊಡ್ತಾರೆ. ಯಾವ ಟ್ರೈನಿಂಗ್ ಹತ್ರ ಅಂದ್ರಪ್ಪ, ಫಸ್ಟ್ ಏಡ್ ಟ್ರೈನಿಂಗು. ಫಸ್ಟ್ ಏಡ್ ಅಂದರೆ ಅಕಸ್ಮಾತಾಗಿ ಏನಾದ್ರು ಆ್ಯಕ್ಸಿಡೆಂಟ್ ಆಗಿರ್ಬೋದು, ಇಲ್ಲಾಂದರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಫಸ್ಟ್ ಪ್ರಿಫರೆನ್ಸು ಪ್ರಥಮ ಚಿಕಿತ್ಸೆ ಅಂತ ಏನು ಕರಿತೀವಿ ನಾವು, ಅದರ ಟ್ರೈನಿಂಗ್ನ ನಮಗೆ ಕೊಡ್ತಾ ಇದ್ದಾರೆ. ಮೊನ್ನೆಯಿಂದ ಫಾಲೋ ಅಪ್ ಮಾಡ್ತಾಯಿದ್ರು, ಬರ್ತೀರಾ ಅಂತ ಕೇಳಿದ್ರು. ಅದೇ ರೀತಿ ನಮಗೆ ವಾಟ್ಸಪ್ ಮೆಸೇಜ್ ಕೂಡ ಹಾಕಿದ್ರು, ಇಲ್ಲಿ ಲೊಕೇಶನ್ ಇದೆ ಬನ್ನಿ ಅಂತ ಕೂಡ ಹೇಳಿದ್ರು. ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೇಳಿದೆ. ಅದು ಅಲ್ಲದೆ ಅವರು ನಮಗೆ ಕಾಲ್ ಮಾಡಿದಾಗ ಹೇಳಿದ್ವಿ ಏನಪ್ಪ ಅಂದರೆ, ನಂದಿರೋದು ನ್ಯೂ ಬೆಲ್ ರೋಡು, ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ ನನಗೆ. ಮಾರತ್ತಳ್ಳಿಲಿರೋದು ಲೊಕೇಶನ್ ಬಂದ್ಬಿಟ್ಟು ಮಾರತ್ತಳ್ಳಿಲಿ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಲೊಕೇಶನ್ ಕೂಡ ಕಳಿಸಿದ್ದಾರೆ. ಅವ್ರು ಹೇಳಿದ್ದು ಏನಂದಪ್ಪ ಅಂದರೆ, ನಿಮ್ಮದು ಪೆಟ್ರೋಲ್ ಚಾರ್ಜ್ ಏನಿದೆ ಅದನ್ನ ಕೊಡ್ತೀವಿ, ಅದ್ರ ಜೊತೆಗೆ ನೀವು 3 ಅವರ್ ಟ್ರೈನಿಂಗ್ ಇರುತ್ತೆ. 3 ಅವರ್ ಟ್ರೈನಿಂಗಲ್ಲಿ ನೀವು ಎಷ್ಟು ಸಂಪಾದನೆ ಮಾಡ್ತಾಯಿದ್ರಿ, ಆ ಸಂಪಾದನೆಯೂ ನಿಮಗೆ ಎಷ್ಟು ಅರ್ನಿಂಗ್ಸ್ ಆಗ್ತಾಯಿತ್ತು, ಆ ಅರ್ನಿಂಗ್ಸ್ನು ನೀವು ಕೂಡ ನಿಮಗೆ ಕೊಡ್ತೀವಿ. ಟ್ರೈನಿಂಗ್ನ ತೊಗೊಳ್ಳಿ. ಟ್ರೈನಿಂಗ್ ತೊಗೊಳ್ಳೋದು ನಿಮಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಅಕಸ್ಮಾತ್ ನಮಗೆ ಏನಾದ್ರು ಆಗಿರ್ಬೋದು, ಇಲ್ಲಾಂದರೆ ಬೇರೆಯವ್ರಿಗೆ ಏನಾದ್ರು ಆದರೂ ಕೂಡ ನಮ್ಮ ಕಡೆಯಿಂದ ಸಹಾಯನೂ ಮಾಡ್ಬೋದು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಹೇಳಿದ್ರು. ಆಯಿತು ಸರ್, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮೊನ್ನೆಯಿಂದನೂ ಹೇಳ್ತಾಯಿದ್ದೆ. ಇವತ್ತು ಬೆಳಗ್ಗೆನೂ ಕೂಡ ಕಾಲ್ ಮಾಡಿದರು, ಬರ್ತೀರಾ ಏನು ಅಂತ ಹೇಳ್ಬಿಟ್ಟು. ಓಕೆ ಬರ್ತೀನಿ ಅಂತೇಳಿ ಇವಾಗ ನಾನು ಹೋಗ್ತಾಯಿದ್ದೀನಿ. ಇವಾಗ ಮಧ್ಯಾಹ್ನ 3 ಗಂಟೆಗೆ ಟ್ರೈನಿಂಗ್ ಇದೆ. ಇವಾಗ ಆಲ್ರೆಡಿ 2 o'clock ಆಗಿದೆ. ನಾನು ಇಲ್ಲಿಂದ ಹೋಗಬೇಕು ಅಂದರೆ ಒಂದು 2:30 ಆಗುತ್ತೆ ಹೋಗೋ ಅಷ್ಟರಲ್ಲಿ. ಅಲ್ಲಿ ಹೋಗ್ಬಿಟ್ಟು ನೋಡಬೇಕು ಯಾವ ರೀತಿ ಟ್ರೈನಿಂಗ್ ಇರುತ್ತೆ, ಎಷ್ಟು ಜನ ಬಂದಿರ್ತಾರೆ ಅಂತ ನೋಡಬೇಕು. ಅಂದರೆ ಒಂದು ಝೋನಿಂದ ಎಲ್ಲರೂ ಕರೆಸಿಲ್ಲ, ಆ ಝೋನಲ್ಲಿ ಸ್ವಲ್ಪ ಜನ ಆಯ್ಕೆ ಮಾಡಿಬಿಟ್ಟು ಕರೆಸಿದ್ದಾರೆ. ಅಂದರೆ ಎಲ್ಲರೂ ಕರೆಸಿದ್ರೆ ಇಲ್ಲಿ ಫುಡ್ ಡೆಲಿವರಿ ಮಾಡೋದ್ಯಾರೋ, ಅದಕ್ಕೋಸ್ಕರ ಎಷ್ಟು ಒಂದು ಝೋನಲ್ಲಿ ಒಂದು 5-10 ಜನ ಕರೆಸಿರ್ಬೋದು. ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಇವಾಗ ನನಗೆ ಹೇಳಿದರು, ಬರೋಕ್ಕೆ ಹೇಳಿದ್ದಾರೆ. ಇವಾಗ ಹೋಗ್ತಾ ಇದ್ದೀನಿ, ನೋಡಬೇಕು. ಮಾರತ್ತಳ್ಳಿಲಿ 3 ಗಂಟೆಯಿಂದ 6 ಗಂಟೆ ಟ್ರೈನಿಂಗ್ ಇದೆ. ಯಾವ್ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಅಂತೇಳ್ಬಿಟ್ಟು ನಿಮಗೆ ಆದಷ್ಟು ನಿಮಗೆ ತೋರಿಸ್ತೀನಿ. ಬನ್ನಿ ಏನೇನಾಗುತ್ತೆ ಅಂತೇಳ್ಬಿಟ್ಟು ನೋಡೋಣ. ನಾನು ಒಳಗಡೆ ಹೋಗೋಷ್ಟರಲ್ಲಿ ಎಲ್ಲರೂ ಆಲ್ರೆಡಿ ಬಂದಿದ್ದರು. ಎಲ್ಲರೂ ಕ್ಯೂ ಹಚ್ಬಿಟ್ಟು ಅವರ ಏನು ಜೊಮ್ಯಾಟೊ ID ಇರುತ್ತೆ ಅದನ್ನು ಹೇಳ್ತಾಯಿದ್ರು. ನಾನು ಕೂಡ ಜೊಮ್ಯಾಟೊ ID ಹೇಳಿದೆ. ಜೊಮ್ಯಾಟೊ ID ಹೇಳಿ ರಿಜಿಸ್ಟರ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಒಂದು 150 ಜನ ಇದ್ದಾರೆ. ಎಲ್ಲರೂ ಕೂಡ ಮಾತಾಡಿಸ್ತಾಯಿದ್ರು. ಎಲ್ಲರೂ ID-ನ ಎಂಟ್ರಿ ಮಾಡ್ಕೋತಾಯಿದ್ರು, ಫೋನ್ ನಂಬರ್ನ ಹಾಕ್ತಾಯಿದ್ರು. ಯಾಕಪ್ಪ ಅಂದರೆ ಅವ್ರಿಗೆ ದುಡ್ಡು ಜಮಾ ಆಗಬೇಕಲ್ಲ, ದುಡ್ಡು ಬರಬೇಕಲ್ಲ ಅವ್ರ ಅಕೌಂಟ್ಗೆ, ಅದಕ್ಕೋಸ್ಕರ ಎಲ್ಲರೂ ಮಾಡ್ತಾಯಿದ್ರು. ನಾನು ಕೂಡ ಹೋಗಿ ಅಲ್ಲಿ ಕೂತ್ಕೊಂಡೆ. ಅವರು ಹಿಂದಿಯಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಹೇಳಿದ್ವಿ ಹಿಂದಿ ಇಲ್ಲ ಕನ್ನಡದಲ್ಲಿ ಹೇಳಿ ಅಂತ ಹೇಳ್ಬಿಟ್ಟು. ನಾವು ಹೇಳಿದಾಗ ಅವ್ರ ಕಡೆಯಿಂದ ಬಂದಂತ ಉತ್ತರ ಏನಾಗಿತ್ತು ಅಂತ ಹೇಳ್ಬಿಟ್ಟು ನೀವೇ ಕೇಳಿ. पहले कन्नड़ है, ठीक है, हिंदी है। वो क्या पूछा है? ना पहले एक चीज बोलता हूँ, यहाँ पे जो सिखाया जा रहा है वो बस ट्रेनिंग है आपको, ठीक है। हम यहाँ पे लेक्चरर नहीं है, यहाँ टीचर नहीं है, कोई भी नहीं है कि आपको पूरा भाषा में समझाएंगे। ये आज ट्रेनिंग सेशन है। आपको CPR बोले तो क्या समझ में आ जाएगा ಆಯ್ತಾ? ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಸರ್. ಇದು ಬಂದ್ಬಿಟ್ಟು ವಿದ್ಯೆ ಅಷ್ಟೇ, ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಅವ್ರು ಹೇಳ್ಕೊಡ್ತಾರೆ ನಿಮಗೆ. ಜಸ್ಟ್ ಒಂದು ವಿಷನ್ ಅಷ್ಟೇ. ಅವ್ರು ಮಾತಾಡೋದು ನಿಮಗೆ ಅಟ್ಲೀಸ್ಟ್ ಕ್ಯಾರೆ ಅಂದ್ರೆ ಗೊತ್ತಾಗುತ್ತಾ? ಪಕ್ಕದಲ್ಲಿ ಅವ್ನೇನಾದ್ರು ಉದ್ದಕ್ಕೆ ಬಂದ್ರೆ ಕ್ಯಾರೆ ಅಂತೀರಾ, ಜಸ್ಟ್ ಸ್ಮಾಲ್ ವರ್ಡ್ ಅಷ್ಟೇ. ಅವ್ರು ಜಾಸ್ತಿ ಯೂಸ್ ಮಾಡೋಕ್ಕೂ ಹೋಗಲ್ಲ. ಅಂದರೆ ಅವ್ರಿಗೆ ಹಿಂದಿ ಬರಲ್ಲ. ಅವರು ನಾನು ಕನ್ನಡದಲ್ಲಿ ಮಾತಾಡೋದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಆಮೇಲೆ ಇವರೆಲ್ಲ ಎದ್ದು ಹೋಗ್ಬಿಡ್ತಾರೆ. ಸೊ ಏನು ಅಂದರೆ ಇವ್ರು ಹೇಳ್ಕೊಡ್ತಾರೆ ನಿಮಗೆ ಅದು ನೋಡ್ತಾ ಅರ್ಥ ಆಗುತ್ತೆ ಸರ್. फाइन चलेगा ना यार? सर ट्रेनिंग सेशन हिंदी में ही लेंगे, ओके? तो सेशन बहुत अच्छा चलेगा सर. ಕನ್ನಡದವರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಕಂದ್ರೆ 90% ಅವರೇ ಮ್ಯಾನೇಜ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. बट सर कौन नॉर्थ इंडियन से सभी को एक रिक्वेस्ट है, जल्दी कन्नड़ा सीखे, ठीक है भाई लोग? समझना सीखना है बोल के मत सीखे, दिल से सीखे. जोमेटो में कन्नड़ा दोस्त लोग को बनाइए, उनका साथ बात करो, ठीक है? क्योंकि हम लोग किधर है वो स्टेट का लैंग्वेज को रेस्पेक्ट करना है. ಅವ್ರು ಹೇಳಿದ್ದು ಇಲ್ಲಿ ಲ್ಯಾಂಗ್ವೇಜ್ ಮುಖ್ಯ ಆಗಲ್ಲ, ನಾವೇನು ಎಜುಕೇಷನ್ ತೊಗೊಳಕ್ಕೆ ಬರ್ತಾ ಇದ್ವಿ ಅದು ಮುಖ್ಯ ಅಂತ ಹೇಳ್ಬಿಟ್ಟು ಮತ್ತೆ ಹಿಂದಿಲೇ ಸ್ಟಾರ್ಟ್ ಮಾಡಿದ್ರು. ನನಗಂತೂ ಏನೂ ಅರ್ಥ ಆಗಲಿಲ್ಲ. ಅವ್ರು ಹಿಂದಿಲೇ ಹೇಳ್ತಾ ಇದ್ರು. ಬಟ್ ಏನು ಅಂದರೆ ವಿಷನ್ ಏನಿತ್ತು, ಅದ್ರ ಬಗ್ಗೆ ಏನು ಕಾನ್ಸೆಪ್ಟ್ ಇತ್ತು ಅದು ಅರ್ಥ ಆಗ್ತಾ ಇತ್ತು. ಬಟ್ ಅವ್ರು ಹೇಳಿರೋದೇನು ಜಾಸ್ತಿ ಏನು ನನಗೆ ಅರ್ಥ ಆಗಲಿಲ್ಲ, ಯಾಕಂದರೆ ನನಗೆ ಹಿಂದಿ ಅಷ್ಟೊಂದು ಬರಲ್ಲ. ನಾನು ಅವಾಗ ಹೇಳಿದೆ, ಇಲ್ಲ ನೀವು ಹೇಳಿದ್ದು ನನಗೇನು ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಾನು ಫ್ರೆಂಡ್ ಸೀಟಲ್ಲೇ ಕೂತ್ಕೊಂಡಿದ್ದೆ. ನಾನು ಅವಾಗ ಹೇಳಿದಾಗ ಏನು ಅಂದರೆ, ಒಬ್ಬರು ಅವ್ರು ಹಿಂದಿಯಲ್ಲಿ ಫಸ್ಟು ಎಕ್ಸ್ಪ್ಲೇನ್ ಮಾಡಿದ್ರು. ಅವಾಗ ಒಬ್ಬರ ಜೊಮ್ಯಾಟೊ ಹುಡುಗನ ಕರೆದ್ರು. ಅವ್ನು ಬಂದ್ಬಿಟ್ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಅದಾದಮೇಲೆ
ಏನಿರಲಿಲ್ಲ ಅಂದರೆ ಒಂದು 2 ಕಾಲ್ ಮಾಡಬೇಕು. ಆಮೇಲೆ ಇಲ್ಲಿಂದ ಈ ನಿಪ್ಪಲ್ಸ್ ಇರುತ್ತೆ, 2 ನಿಪ್ಪಲ್ಸಿಂದ ಕೈ ಬತ್ತಿದ್ರೆ ಹೊಂಡೆ ಇರುತ್ತೆ, ಅಲ್ಲಿ ಹೊಂಡೆ ಹಿಡ್ಕೊಂಡು 30 ಸಲ ಪ್ರೆಸ್ ಮಾಡಬೇಕು. 30 ಸೆಕೆಂಡು 30 ಸಲ ಪ್ರೆಸ್ ಮಾಡಬೇಕು ಆ ಥರ. ಆಮೇಲೆ ಈ ನಾಲ್ಗೆ ಇರುತ್ತೆ ಒಳಗಡೆ ಈ ಥರ ಸ್ಟ್ರೈಟ್ ಇದ್ದಾಗ ನಾಲ್ಗೆ ಅಡ್ಡ ಮುಚ್ಕೊಂಡಿರುತ್ತೆ, ಗೊತ್ತಾಗಲ್ಲ. ಅದಾಗೆ ಸ್ಟ್ರೈಟ್ ಮಾಡಿದ್ರೆ ಸ್ವಲ್ಪ ಗಾಳಿ ಒಳಗೆ ಹೋಗುತ್ತೆ, ಅವಾಗ ನೋಡ್ಕೊಂಡು ಊದಬೇಕು. ಊದಿದಾಗ ಅವಾಗ ನಮ್ಮ ಗಾಳಿ ಹೊಡ್ಕೊಂಡು ಜಾಸ್ತಿ ಊದಾಗ ಏನಾಗುತ್ತೆ ನಮಗೂ ಸ್ವಲ್ಪ ಪ್ರಜ್ಞೆ ತಪ್ಪುತ್ತೆ, ಅದನ್ನ ನೋಡ್ಕೋಬೇಕು. ಆ ಥರ ಇಲ್ಲ ಇದನ್ನೇ ಪ್ರೆಸ್ ಮತ್ತೆ ರಿಪೀಟ್ ಪ್ರೆಸ್ ಮಾಡ್ತಾ ಇರ್ಬೇಕು. ಇದೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಅಕಸ್ಮಾತ್ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗಿದ್ರೆ, ಕಾರ್ಡಿಯಾಕ್ ಅಟ್ಯಾಕ್ ಆಗಿದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರು. ಅದೇ ರೀತಿ ಏನಾದ್ರು ಆಕ್ಸಿಡೆಂಟ್ ಆಗಿದ್ರೆ ಏನು ಮಾಡಬೇಕು, ಅದೇ ರೀತಿ ಕೆಲವೊಂದ್ಸತಿ ಸ್ನೇಕ್ ಬೈಟ್ ಆದರೆ ಏನು ಮಾಡಬೇಕು, ಅಂದರೆ ಫಸ್ಟ್ ಏಡಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳಿದ್ರು. ಅದೆಲ್ಲನೂ ತಿಳ್ಕೊಂಡೆ. ಅಷ್ಟರಲ್ಲೇ ಏನು ಅಂದರೆ ಟ್ರಾಫಿಕ್ ಪೊಲೀಸರು ಕೂಡ ಬಂದರು. ಯಾಕಪ್ಪ ಅಂದರೆ ಟ್ರಾಫಿಕ್ ರೂಲ್ಸ್ಗಳ ಬಗ್ಗೆ ನಮಗೆ ಒಂದು ಸ್ವಲ್ಪ ತಿಳಿ ಹೇಳಿದ್ರು. ವಾಪಸ್ಸು ಒನ್ ವೇದಲ್ಲಿ ಹೋಗಬಾರ್ದು, ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು, ಸಿಗ್ನಲ್ಗಳನ್ನ ಜಂಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರದ್ದೇ ಆದ ಶೈಲಿಲಿ ಅವರು ಕನ್ನಡ ಮತ್ತು ಅದೇ ರೀತಿ ಹಿಂದಿಲೂ ಕೂಡ ಎಕ್ಸ್ಪ್ಲೇನ್ ಮಾಡಿಬಿಟ್ರು. ಲೈಫ್ ನೀವು ಸೇವ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿಗೆ ನೀವು ಇರ್ತೀರಾ ಆಧಾರವಾಗಿ ಅಲ್ವಾ. ನಿಮಗೆ ಏನಾದರೂ ಆಗೋದ್ರೆ ಯಾರು ನೋಡ್ತಾರೆ ನಿಮ್ಮ ಫ್ಯಾಮಿಲಿಗೆ ಅಲ್ವಾ. ಒಂದು ಎರಡನೇದು ಬೇರೆಯವ್ರ ಲೈಫ್ ಸೇವ್ ಮಾಡ್ಬೋದಾ? ನಿಮ್ಮ ಲೈಫು ಸೇವ್ ಆಗುತ್ತೆ, ಬೇರೆಯವ್ರ ಲೈಫು ನೀವು ಟ್ರಬಲ್ಗೆ ತರ್ತೀರಾ, ಅದು ಸೇವ್ ಆಗುತ್ತಲ್ವಾ. ಸೊ ಬೇರೆಯವ್ರ ಲೈಫು ಸೇವ್ ಮಾಡ್ಬೋದು. ಸೊ 2 ಜೀವ ಇದೆ ಇಲ್ಲಿ, ಕರೆಕ್ಟಾ? 2 लाइफ है, आपका भी और दूसरों सेकंड पर्सन का भी लाइफ है, दोनों लाइफ सेव करना. ಯಾರೆಲ್ಲ ಟ್ರೈನಿಂಗ್ ಮುಗಿಸಿದ್ರಲ್ಲ ಅವ್ರಿಗೆ ಫಸ್ಟ್ ಏಡ್ ಕಿಟ್ ಕೊಡ್ತಾ ಇದ್ರು, ಅದೇ ರೀತಿ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಫಸ್ಟ್ ಏಡ್ ಕಿಟ್ಟು ಮತ್ತು ಅದೇ ರೀತಿ ಒಂದು ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ನ ಕೊಟ್ಟರು. ನಾನು ಕೂಡ ಅವರ ಸರ್ಟಿಫಿಕೇಟ್ನ ತಗೊಂಡೆ, ಫಸ್ಟ್ ಏಡ್ ಕಿಟ್ ಕೂಡ ತಗೊಂಡೆ. ಅಷ್ಟಾದ ಮೇಲೆ ಒಂದು ಸ್ನ್ಯಾಕ್ಸ್ನ ಕೊಟ್ಟಿದ್ರು. ಸ್ನ್ಯಾಕ್ಸ್ನ ಕೂಡ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಅಷ್ಟೇ ವಿಷಯ. ಇವತ್ತಿನ ಟ್ರೈನಿಂಗು ನನಗೆ ಅಷ್ಟ್ಮೋಸ್ಟ್ ಅರ್ಥ ಆಗಿದೆ. ನಾವೇನಾದ್ರು ಆ ದಾರಿಲಿ ಹೋಗುವಾಗ ನಮಗಿಲ್ಲದೇ ಇದ್ರು ಬೇರೆಯವ್ರಿಗೆ ಏನಾದ್ರು ಆದರೂ ಈಸಿಯಾಗಿ ಹೆಲ್ಪ್ ಮಾಡೋಕ್ಕಾಯಿತು. ಥ್ಯಾಂಕ್ ಯು ಜೊಮ್ಯಾಟೊ. ಇಲ್ಲಿ ಆರ್ಡರ್ ಮಾಡೋರ್ ಹಸಿವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸಿವಿಗೆ ಬೆಲೆನೇ ಇಲ್ಲ.